ಇವತ್ತು ಬಹಳ ವಿಶೇಷವಾಗಿ ನಮ್ಮ ಇಡೀ ದೇಶ ಹೆಮ್ಮೆ ಪಡತಕ್ಕಂಥ ಕಾರ್ಯವನ್ನ ಭಾರತೀಯ ಸೇನೆ ಮಾಡಿದೆ. ಆಪರೇಷನ್ ಸಿಂಧೂರ್ ಬಹುಶಃ ಪಾಕಿಸ್ತಾನದ ಉಗ್ರಗಾಮಿಗಳಿಗೆ ನಮ್ಮ ಭಾರತದ ಸೇನೆ ತಕ್ಕ ಪಾಠವನ್ನ ಕಲಿಸಿದೆ. ನಮಗೆ ನಮ್ಮ ಜಿಲ್ಲೆಗೆ, ಬೆಳಗಾವಿ ಜಿಲ್ಲೆಗೆ ಒಂದು ಹೆಮ್ಮೆ ಏನಂತಂದ್ರೆ, ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೊನ್ನೂರು ಮರಡಿ ಮಠದ ಶಿಷ್ಯಳಾಗಿರ್ತಕ್ಕಂಥ ಸೋಫಿಯಾ ಇವತ್ತು ಕರ್ನಲ್ ಆಗಿ ನಮ್ಮ ಈ ಊರಿನ ಸೊಸೆ ಮತ್ತು ಮಗನೂ ಕೂಡ ಕರ್ನಲ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರ ಆ ಹುಡುಗನ ತಂದೆ ತಾಯಿಗೆ ಮತ್ತು ಅವರ ಈಗೇನು ನಮ್ಮ ಇಡೀ ದಿಟ್ಟ ಮಹಿಳೆ ಇವತ್ತೇನು ಇಡೀ ಸುದ್ದಿಗೋಷ್ಠಿ ಮಾಡಿ ಇಂಚಿಂಚು ಸುದ್ದಿಯನ್ನು ಕೊಟ್ಟಿರ್ತಕ್ಕಂಥ ಅವರ ಅತ್ತೆ ಮಾವನಿಗೆ ಇವತ್ತು ಸನ್ಮಾನ ಮಾಡತಕ್ಕಂಥ ಒಂದು ಭಾಗ್ಯ ನಮಗೆ ಬಂದಿದೆ. ಭಗವಂತ ಒಳ್ಳೇದು ಮಾಡಲಿ. ಇನ್ನೊಂದೇನಂತಂದ್ರೆ, ಈ ಮಕ್ಕಳಿಗೆ ಸಂಸ್ಕಾರ ಕೊಟ್ಟರೆ ಹೇಗಾಗ್ತದೆ ಅನ್ನೋದಕ್ಕೆ ಇದು ನಿದರ್ಶನ. ಕೊನ್ನೂರು ಮರಡಿ ಮಠದಲ್ಲಿನೇ ಬಹುಶಃ ಇನ್ನೂ ಏನಂತಂದ್ರೆ, ಈ ಮರಡಿ ಮಠದ ಶಾಲೆಯಲ್ಲಿ ಕಲಿತಿರ್ತಕ್ಕಂಥವ್ರು ಎಷ್ಟೊಂದು ದೇಶಭಕ್ತಿ ಇರ್ತದೆ ಅನ್ನೋದಕ್ಕೆ ಇದು ಒಂದು ನಿದರ್ಶನ. ಅದಕ್ಕೆ ನಮಗೆ ಬಹಳಷ್ಟು ಸಂತೋಷ ಆಗಿ ಇಲ್ಲಿ ಬಂದು ಇದೆಲ್ಲ ರತ್ನಾರ್ ನೋಡಿ ನಮ್ಮ ಮನಸ್ಸನ್ನು ಬಹಳ ಖುಷಿ ಆಗ್ತದೆ. ಇದೆಲ್ಲ ಆಶೀರ್ವಾದ ಅಜ್ಜಗಳು ಅಂದ್ರಿ. ನನ್ನ ಮಗ ಇಲ್ಲೇ ಮೆಜರ್ಮೆಂಟ್ನಾಗೆ ಸ್ಕೂಲ್ ಕಲ್ತ, ಇಲ್ಲಿಂದ ಗೋಕಾಕ್ KSS ಕಾಲೇಜ್ ಕಲ್ತ, ಅಲ್ಲಿಂದ ಬೆಂಗಳೂರಿಗೆ ಹೋಗಿ ಅವ ವಿದ್ಯಾಭ್ಯಾಸ ಮಾಡಿ ಸ್ಟೇಜ್ ಮಾಡಿ ಇವ್ರದ್ದೆಲ್ಲರಿಗೂ ನಮ್ಗೆ ದೊಡ್ಡ ಆಶೀರ್ವಾದ ಐತಿ. ನಾವು ಯಾವ ಜಾತಿ ಭೇದ ಯಾವುದೂ ಇಟ್ಟಿಲ್ರಿ. ಮಕ್ಕಳಿಗೆಲ್ಲ ಅದೇ ಟ್ಯೂಷನ್ ಕೊಟ್ಕೊಂಡು ಬಂದೀವಿ. ಅದರಿಂದ ನಮಗೆಲ್ಲ ಇದು ಹೇಳ್ರಿ, ನೀವು ಮುಸ್ಲಿಮ ಆ ದೇವ್ರು ಭಾಳ ಕೆಟ್ಟ ಐತಿ, ನೀವು ನೋಡ್ಕೊಂಡು ಇದು ಮಾಡ್ಲಂದ್ರು. ಅವಾಗ ಸ್ವಲ್ಪ ಕಬ್ಬು ಕಡ್ಡಿ ನಾವು ಯುದ್ಧ ಮಾಡಿದ್ವಿ. ಆ ವರ್ಷದಾಗ ಬನ್ನಿ ಮರಿದ್ರು ನನಗೆ ಗಂಡ ಮಾತಾಡ್ತಾರೆ. ಹೋಗಿ ಅಜ್ಜಾಗಿ ಹೇಳಿ ಬನ್ನಿ 7 ವರ್ಷ ಎನಾಲ್ ಹಾಕಾಕೈತಿಲ್ಲ, ಅವರೇ ಎನಾಲ್ ತೆಗೆದ್ರಿ ಆ ಕೂದಲ. ಅಲ್ಲಿಂದ ನನ್ನ ಮಕ್ಕಳು ಜಡಿ ತೆಗೆದ ಬಳಕ ಅತ್ತಿಂದ ನನಗೆ ಭಾಳ ನಾನು ಹಾಕತ್ರು. ಏನು ಮೈದೆಲ್ಲ ದೇವರ ಹಾಕೊಂಡು ನೀವೆಲ್ಲ ಗುರು ನನ್ನಗೂ ಈ ಶಿಕ್ಷಣ ಏನಿಲ್ರಿ.